ಆನಿಮಲ್ ಸಿನಿಮಾದ ಮೊದಲ ದೃಶ್ಯದಲ್ಲಿ ಒಂದು ನಾನ್ ವೆಜ್ ಜೋಕ್ ಮೂಲಕ ಈ ಸಿನಿಮಾ ಮಕ್ಕಳಿಗಾಗಿ ಅಲ್ಲ ಅನ್ನೋ ವಾರ್ನಿಂಗ್ ಕೊಟ್ಟ ಹಾಗೆ ಟಾಕ್ಸಿಕ್ ಕೂಡ ಲೇಡೀಸ್ ಆ್ಯಂಡ್ ಲೇಡೀಸ್ ಟೀಸರ್ನಲ್ಲಿ ಅದೇ ರೀತಿಯ ಪ್ರಯತ್ನ ಮಾಡಿದೆ. ಆದರೆ ಮೊದಲ 2 ಸಾಲುಗಳಲ್ಲೇ ಹೇಳಬೇಕಿದ್ದ ವಿಷಯವನ್ನು 4ನೇ ಸಾಲಿನವರೆಗೂ ಎಳೆದಿರೋದು ಸ್ವಲ್ಪ ಚೀಸಿ ಅನ್ಸುತ್ತೆ, ಸ್ವಲ್ಪ ಓವರ್ ಅನ್ಸುತ್ತೆ. ಕ್ವಿಕ್ ಇಂಟ್ರೊಡಕ್ಷನ್. ಟೀಸರ್ ಒಂದು ಸುಂದರ ಸಮುದ್ರದ ಶಾಟ್ನಿಂದ ಓಪನ್ ಆಗುತ್ತೆ. ರೊಮ್ಯಾಂಟಿಕ್ ಟೋನಿಂದ ಓಪನ್ ಆಗೋದ್ರಿಂದ ಕಿಯಾರಾ ಅಡ್ವಾನಿ ಅಥವಾ ನಯನತಾರಾ ಅವರಲ್ಲಿ ಯಾರಾದರೂ ಒಬ್ಬರು ಯಶ್ ಅಲಿಯಾಸ್ ರಾಯ ಅವರಿಗೆ ಲವ್ ಇಂಟ್ರೆಸ್ಟ್ ಆಗಿರಬಹುದು ಅನ್ನೋ ಫೀಲಿಂಗ್ ಬರುತ್ತೆ. ಅದರ ನಂತರ ಒಂದೊಂದಾಗಿ ಎಲ್ಲ ಪ್ರಮುಖ ಮಹಿಳಾ ಪಾತ್ರಗಳನ್ನು ಟೀಸರ್ ಪರಿಚಯಿಸುತ್ತದೆ. ವಾಟ್ ಮೇಕ್ಸ್ ದಿಸ್ ಡಿಫ್ರೆಂಟ್? ನಯನತಾರಾ ಅವರನ್ನು ನೋಡಿದ್ರೆ ಅವರು ಯಶ್ ಅವರ ಜೊತೆಯಲ್ಲಿರುವ ಅಲೈ ಆಗಿರ್ಬೋದು ಅಥವಾ ಯಶ್ ವಿರುದ್ಧನೇ ಇರುವ ವ್ಯಕ್ತಿ ಇರಬಹುದು ಅಂತ ಅನಿಸುತ್ತೆ. ಆದರೆ ಎರಡೂ ಸಂದರ್ಭದಲ್ಲೂ ಅವರು ಆ್ಯಕ್ಷನ್ನಲ್ಲಿ ಇನ್ವಾಲ್ವ್ ಆಗಿರೋ ಪಾತ್ರ ಅನ್ನೋ ಭಾವನೆ ಮಾತ್ರ ಮೂಡಿಬರುತ್ತೆ. ತಾರಾ ಸುತಾರಿಯಾ ಅವ್ರ ಪಾತ್ರ ನೋಡಿದ್ರೆ ಯಶ್ ಜೊತೆಗೆ ಯಾವುದೋ ಪ್ಲ್ಯಾನ್ನಲ್ಲಿ ಭಾಗಿಯಾಗಿರುವ ಸ್ವಲ್ಪ ಫ್ಲಿಂಗ್ ರೀತಿಯ ಪಾತ್ರ ಇರಬಹುದು ಅಂತ ಅನಿಸುತ್ತೆ. ಕಿಯಾರಾ ಅಡ್ವಾನಿ ಅವ್ರನ್ನ ನೋಡಿದಾಗ ಅವರು ಯಶ್ ಅವರ ಲವ್ ಇಂಟ್ರೆಸ್ಟ್ ಆಗಿರ್ಬೋದು, ಜೊತೆಗೆ ಅವರು ಡ್ಯಾನ್ಸರ್ ಅಥವಾ ಪರ್ಫಾರ್ಮರ್ ಆಗಿರುವ ಸಾಧ್ಯತೆಯೂ ಕಾಣಿಸುತ್ತೆ. ರುಕ್ಮಿಣಿ ವಸಂತ್ ಅವರ ಪಾತ್ರ ನೋಡಿದ್ರೆ ಇದು ಒಂದು ಸ್ಪೆಷಲ್ ಅಪಿಯರೆನ್ಸ್ ಆಗಿರ್ಬೋದು ಅಥವಾ ಕನ್ನಡ ಪ್ರೇಕ್ಷಕರಿಗೆ ಒಂದು ಭಾವನಾತ್ಮಕ ಕನೆಕ್ಷನ್ ಕೊಡುವ ನಿಜವಾದ ಪ್ರೇಯಸಿ ಪಾತ್ರವಾಗಿರ್ಬೋದು ಅನಿಸುತ್ತೆ. ಹುಮಾ ಖುರೇಶಿ ಅವ್ರನ್ನ ನೋಡಿದ್ರೆ ಅವರು ಯಾವುದೋ ಕೆಸಿನೋ ಓನರ್ ಅಥವಾ ಎದುರಾಳಿ ಗ್ಯಾಂಗ್ನ ಪ್ರಮುಖ ಕಿಂಗ್ ಪಿನ್ ಆಗಿರಬಹುದು ಅನ್ನೋ ಫೀಲಿಂಗ್ ಬರುತ್ತೆ. ಆದರೆ ಈ ಟೀಸರ್ನ ದೊಡ್ಡ ವಿಶೇಷ ಏನಂದರೆ ಎಲ್ಲ ಪಾತ್ರಗಳನ್ನು ನಮಗೆ ತೋರಿಸುತ್ತೆ, ಆದರೆ ಅವ್ರ ಬಗ್ಗೆ ಏನನ್ನೂ ಹೇಳಿಲ್ಲ. ಯಾವುದೇ ಪಾತ್ರಗಳಿಗೂ ಒಂದು ಡೈಲಾಗ್ ಇಲ್ಲ, ಅವರ ಉದ್ದೇಶ ಏನು ಅನ್ನೋದನ್ನು ಸಂಪೂರ್ಣವಾಗಿ ಮುಚ್ಚಿಡಲಾಗಿದೆ. ಇಲ್ಲಿವರೆಗೂ ಬಿಡುಗಡೆಯಾದ ಟೀಸರ್ನಲ್ಲಿ ಈ ಮಹಿಳಾ ಪಾತ್ರಗಳು ಮಾಡುವ ಕೆಲವು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಮತ್ತು ಯಶ್ ಅವರ ಒಂದು 4-5 ರೊಮ್ಯಾಂಟಿಕ್ ಶಾಟ್ಗಳನ್ನು ಮಾತ್ರ ತೋರಿಸಲಾಗಿದೆ. ಅದರ ನಂತರ ಯಶ್ ಮತ್ತೊಮ್ಮೆ KGF 2 ಸ್ಟೈಲ್ನಲ್ಲಿ ಒಂದು ಇಂಗ್ಲಿಷ್ ಡೈಲಾಗ್ನ ಹೇಳ್ತಾ ಎಂಟ್ರಿ ಕೊಡ್ತಾರೆ. ಲೇಡೀಸ್ ಆ್ಯಂಡ್ ಲೇಡೀಸ್ ಒಬ್ಬೊಬ್ಬರೇ ಬರ್ತೀರಾ, ಒಟ್ಟಿಗೆ ಬರ್ತೀರಾ. ಕೊನೆಯಲ್ಲಿ ಮಹಿಳಾ ಫೈಟರ್ಗಳ ಜೊತೆ ಫೈಟ್ ಮಾಡುವ ದೃಶ್ಯ ಮತ್ತು ಎದುರು ಕುಳಿತಿರುವ ಹುಡುಗಿಯ ಬಾಯಿಗೆ ಗನ್ನಿಟ್ಟು ಶೂಟ್ ಮಾಡುವ ದೃಶ್ಯ ತುಂಬ ಸ್ಟೈಲಿಶ್ ಆಗಿ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಸ್ಟ್ರೆಂತ್ಸ್. ಈಗ ಮೊದಲು ಈ ಟೀಸರ್ನ ಸ್ಟ್ರೆಂತ್ಸ್ ಬಗ್ಗೆ ಮಾತಾಡೋಣ. KVN ಪ್ರೊಡಕ್ಷನ್ಸ್ ಮತ್ತೊಮ್ಮೆ ಭಾರಿ ಮಟ್ಟದ ನಿರ್ಮಾಣ ಮೌಲ್ಯಗಳನ್ನು ತೋರಿಸಿದೆ. ಸೆಟ್ಗಳು ಮತ್ತು ಪ್ರೊಡಕ್ಷನ್ ವ್ಯಾಲ್ಯೂಸ್ ನಿಜಕ್ಕೂ ಅದ್ಭುತವಾಗಿದೆ, ಯಾವುದೋ ಹಾಲಿವುಡ್ ಸಿನಿಮಾ ನೆನಪಾಗುತ್ತೆ. ಯಶ್ ಅವರ ಲುಕ್ ಮತ್ತು ಎಲ್ಲ ನಟಿಯರ ಮೇಕ್ ಓವರ್ ತುಂಬ ಸ್ಟೈಲಿಶ್ ಆಗಿದೆ. ಅದರಲ್ಲೂ ರುಕ್ಮಿಣಿ ವಸಂತ್ ಅವರ ಲುಕ್ ವಿಶೇಷವಾಗಿ ತುಂಬ ಚೆನ್ನಾಗಿದೆ. ಟಾಕ್ಸಿಕ್ ಅನ್ನೋ ಟೈಟಲ್ ಹೊರಗೆ ನೋಡಲು ರಫ್ ಆಗಿದ್ರು, ಒಳಗೆ ಒಳ್ಳೆಯ ಉದ್ದೇಶ ಹೊಂದಿರುವ ವ್ಯಕ್ತಿಯ ಕಥೆ ಇರಬಹುದು ಅನ್ನೋ ಕುತೂಹಲ ಮೂಡಿಸುತ್ತೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಎಡಿಟಿಂಗ್ ಎರಡೂ ಟೀಸರನ್ನು ಕೊನೆಯವರೆಗೂ ಎಂಗೇಜಿಂಗ್ ಆಗಿ ಹಿಡಿದಿಟ್ಕೊಳ್ಳುತ್ತೆ. ಆದರೆ ನನ್ನ ಕನ್ಸರ್ನ್ಸ್, ಈಗ ನನಗೆ ಅನಿಸಿದ ಕೆಲವು ವೀಕ್ನೆಸ್ಗಳ ಬಗ್ಗೆ ಹೇಳ್ತೀನಿ. ಲೇಡೀಸ್ ಆ್ಯಂಡ್ ಲೇಡೀಸ್ ಅಂತ ಹೆಸರಿಟ್ಟರು ಯಾವ ಮಹಿಳಾ ಪಾತ್ರಕ್ಕೂ ಒಂದು ಡೈಲಾಗ್ ಕೂಡ ಇಲ್ಲ. ಅವರ ವ್ಯಕ್ತಿತ್ವ ಅಥವಾ ಕ್ಯಾರೆಕ್ಟರ್ ಇಂಟ್ರೋ ನಮಗೆ ಸಿಗೋದೇ ಇಲ್ಲ. ಅಂದರೆ ಅದಕ್ಕೆ ಯಾವುದೇ ರೀತಿಯ ಡೆಪ್ತ್ ಇಲ್ಲ ಅನಿಸುತ್ತೆ. ಈ ಟೀಸರ್ ನೋಡಿದಾಗ ಇದು ಗೀತು ಮೋಹನ್ ದಾಸ್ ಅವರ ಸಿನಿಮಾ ಅನ್ನೋ ಫೀಲಿಂಗಿಂತ ಯಶ್ ಅವರೇ ಈ ಸಿನಿಮಾದ ರೈಟರ್ ಅಥವಾ ಡೈರೆಕ್ಟರ್ ಆಗುವಂಥ ಫೀಲಿಂಗ್ ಹೆಚ್ಚು ಬರುತ್ತೆ. ಗೀತಾ ಮೋಹನ್ ದಾಸ್ ಅವರ ಹಿಂದಿನ ಸಿನಿಮಾಗಳ ಸ್ಟೈಲಲ್ಲಿ ಈ ಸಿನಿಮಾ ಸ್ವಲ್ಪನೂ ಕಾಣಿಸ್ತಾ ಇಲ್ಲ. ಯಶ್ ಇನ್ನು KGF ಚಾಪ್ಟರ್ 2 ಹ್ಯಾಂಗ್ ಓವರ್ನಿಂದ ಸಂಪೂರ್ಣವಾಗಿ ಹೊರಬಂದಿಲ್ಲ ಅನ್ನಿಸ್ತು. ಅವರ ಲುಕ್, ಮ್ಯಾನರಿಸಮ್, ಇಂಗ್ಲಿಷ್ ಡೈಲಾಗ್ ಹೇಳೋ ರೀತಿ ಮತ್ತು ಆಕ್ಸೆಂಟ್ ಎಲ್ಲವೂ ರಾಕಿ ಪಾತ್ರದ ಮುಂದುವರೆದ ಭಾಗದಂತೆಯೇ ಕಾಣಿಸ್ತು. ಉದ್ದೇಶಪೂರ್ವಕವಾಗಿ ಈ ಸಿನಿಮಾವನ್ನು ಅಡಲ್ಟ್ ಇಮೇಜ್ ಕೊಡುವ ರೀತಿಯಲ್ಲಿ ಹೆಚ್ಚು ಸೆಕ್ಷುವಲ್ ಶಾರ್ಟ್ಸ್ನ ತೋರಿಸಿರೋದು ಅಷ್ಟೇನು ಇಂಟ್ರೆಸ್ಟಿಂಗ್ ಅನಿಸ್ತಾ ಇಲ್ಲ. ಈ ಹಂತದಲ್ಲಿ ಸಿನಿಮಾಕ್ಕೆ ದೊಡ್ಡ ಸಹಾಯ ಕೂಡ ಮಾಡ್ತಾ ಇಲ್ಲ ಅಂತ ನನ್ನ ಪರ್ಸನಲ್ ಅಭಿಪ್ರಾಯ. ಟಾಕ್ಸಿಕ್ನ ಲೇಡೀಸ್ ಆ್ಯಂಡ್ ಲೇಡೀಸ್ ಟೀಸರ್ಗೆ ಇದು ನಮ್ಮ ಸಿನಿಪೀಡಿಯಾ ಸ್ಕೋರ್. ಫೈನಲ್ ಪ್ರಿಡಿಕ್ಷನ್. ನನ್ನ ಪ್ರಿಡಿಕ್ಷನ್ ಏನಂದರೆ ಟಾಕ್ಸಿಕ್ ತಂಡ ಈಗ ತುಂಬ ಸೇಫ್ ಗೇಮ್ ಆಡ್ತಿದೆ. ಬಿಡುಗಡೆ ಆಗ್ತಿರುವ ಟೀಸರ್ಗಳಲ್ಲಿ ಸಿನಿಮಾದ ನಿಜವಾದ ಅಂಶಗಳನ್ನು ಇನ್ನೂ ಮುಚ್ಚಿಡಲಾಗಿದೆ. ಆದರೂ ಪ್ರೊಡಕ್ಷನ್ ವ್ಯಾಲ್ಯೂಸ್ ಮತ್ತು ಯಶ್ ಅವರ ಸ್ವ್ಯಾಗ್ ಜನರನ್ನು ಸ್ವಲ್ಪ ಇಂಪ್ರೆಸ್ ಮಾಡ್ತಿದೆ. ಆದರೆ ಇದೇ ವಿಷಯ ಸಿನಿಮಾ ಬಿಡುಗಡೆ ಆದಾಗ ಒಂದು ಸಣ್ಣ ರಿಸ್ಕ್ ಕೂಡ ಆಗ್ಬೋದು. ಯಾಕಂದರೆ ಈಗಲೇ ಎಲ್ಲರೂ ಸಿನಿಮಾ ಬಗ್ಗೆ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇದರಲ್ಲಿ ನೀವು ಬರೀ ಸ್ವ್ಯಾಗಲ್ಲೇ ಸಿನಿಮಾ ಓಡಿಸ್ತೀವಿ ಅಂತ ಅನ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಕೊನೆಯದಾಗಿ ಒಂದು ವಿಷಯ ಮಾತ್ರ ಹೇಳಬೇಕು. ಯಶ್ ಮತ್ತು ಗೀತು ಮೋಹನ್ ದಾಸ್ ಇಬ್ಬರು ಸಿನಿಮಾದೊಳಗೆ ಒಂದು ಗಟ್ಟಿಯಾದ ಕಥೆಯನ್ನು ಮುಚ್ಚಿಟ್ಟಿದ್ರೆ, ರಿಲೀಸ್ ಆದ ಮೇಲೆ ಪ್ರತಿಯೊಂದು ಪಾತ್ರಕ್ಕೂ ಒಂದು ಸರಿಯಾದ ಕಾರಣ ಇದ್ದರೆ ಮತ್ತು ಧುರಂಧರ ಸಿನಿಮಾದಂತೆ ಎಲ್ಲ ಪಾತ್ರಗಳು ಕಥೆಯಲ್ಲಿ ಅರ್ಥಪೂರ್ಣವಾಗಿ ಬೆರೆತಿದ್ರೆ ಟಾಕ್ಸಿಕ್ ದೊಡ್ಡ ಹಿಟ್ ಆಗುವ ಎಲ್ಲ ಅವಕಾಶಗಳಿವೆ. ಆದರೆ ಕಥೆಗಿಂತ ಸ್ಟೈಲ್, ಗಿಮಿಕ್ ಮತ್ತು ಹೊರಗಿನ ಹೈಪ್ ಮೇಲೆಯೇ ಸಿನಿಮಾ ನಿಂತಿದ್ರೆ ಅದು ಫ್ಲಾಪ್ ಆಗುವ ಸಾಧ್ಯತೆಯನ್ನು ನಾನು ತಳ್ಳಹಾಕಲ್ಲ. ಹಾಗಾಗಿ ಯಶ್ ಮತ್ತು ಗೀತು ಮೋಹನ್ ದಾಸ್ ಮತ್ತು ಇಡೀ ತಂಡಕ್ಕೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್.